ಪ್ರಮೋದ್ ಮತ್ತು ಪೃಥ್ವಿ ಅಂಬರ್ ಅಭಿನಯಿಸಿರುವ ಎಂ ಮುನೇಗೌಡ ನಿರ್ಮಾಣದ ಗಿರೀಶ್ ಮೂಲಿಮನಿ ನಿರ್ದೇಶನದ ಭುವನಂ ಗಗನಂ ಚಿತ್ರ ಫೆಬ್ರವರಿ 14ಕ್ಕೆ ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ. ಮೆಟ್ರೋ ಪ್ರಯಾಣ ದರ ಸ್ಟೇಜ್ ಆಧಾರದಲ್ಲಿ ಇಳಿಕೆ, ಬಿಎಂಆರ್ಸಿಎಲ್ ಎಂಡಿ ಹೇಳಿಕೆ. ನಮ್ಮ ಮೆಟ್ರೋ ಪ್ರಯಾಣ ದರ ದುಪ್ಪಟ್ಟು ಏರಿಕೆಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಎಚ್ಚೆತ್ತ ಬಿಎಂಆರ್ಸಿಎಲ್ ಸ್ಟೇಜ್ ಆಧಾರದಲ್ಲಿ ದರ ಇಳಿಕೆ ಮಾಡಲು ಮುಂದಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೆಟ್ರೋ ಪ್ರಯಾಣ ದರ ಪರಿಷ್ಕರಿಸುವಂತೆ ಬಿಎಂಆರ್ಸಿಎಲ್ಗೆ ಸೂಚನೆ ನೀಡಿದರು. ಇದರ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ರಾವ್ ಅವರು ದುಪ್ಪಟ್ಟು ದರ ಏರಿಕೆಯಾಗಿರುವ ನಿಲ್ದಾಣಗಳಲ್ಲಿ ದರವನ್ನು ಪರಿಷ್ಕರಣೆ ಮಾಡಲಾಗುವುದು, ಇದರಿಂದ ಪ್ರಯಾಣಿಕರಿಗೆ ಸ್ವಲ್ಪ ಮಟ್ಟಿನ ರಿಲೀಫ್ ದೊರೆಯಲಿದೆ ಅಂತ ತಿಳಿಸಿದರು. ನಮ್ಮ ಮೆಟ್ರೋ ಪ್ರಯಾಣ ದರ ಸ್ಟೇಜ್ ಆಧಾರದಲ್ಲಿ ಇಳಿಕೆ ಮಾಡಲಾಗುವುದು. ಮೆಟ್ರೋ ದರ 90%ರಿಂದ 100%ರವರೆಗೆ ಹೆಚ್ಚಳವಾಗಿರುವ ನಿಲ್ದಾಣಗಳ ಮಧ್ಯೆ ಇಳಿಕೆ ಮಾಡಲಾಗುವುದು. 60% ದರ ಹೆಚ್ಚಳವಾಗಿರುವಲ್ಲಿ ಸ್ಲ್ಯಾಬ್ ಮರ್ಜ್ ಮಾಡುತ್ತೇವೆ. ಪರಿಷ್ಕೃತ ದರ ನಾಳೆಯಿಂದಲೇ ಜಾರಿಗೆ ಬರಲಿದೆ ಅಂತ ಹೇಳಿದರು. ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಮಾಡುವುದಕ್ಕೆ ಒಂದು ವಿಧಾನ ಇದೆ. ಅದರಂತೆ ದರ ನಿಗದಿ ಸಮಿತಿ ಅಧ್ಯಯನ ನಡೆಸಿ ಮಾಡಿದ ಶಿಫಾರಸಿನ ಮೇರೆಗೆ ದರ ಹೆಚ್ಚಳ ಮಾಡಲಾಗಿದೆ. ದರ ಏರಿಕೆಗೆ ಪ್ರಯಾಣಿಕರ ವಿರೋಧ ಹಿನ್ನೆಲೆಯಲ್ಲಿ ಸಭೆ ಮಾಡಲಾಗಿದೆ. ಕಳೆದ 3 ದಿನಗಳಿಂದ ಬೋರ್ಡ್ ಜೊತೆ ಸಭೆ ನಡೆಸಿದ್ದೇವೆ. ಸಿಎಂ ಹಾಗೂ ಡಿಸಿಎಂ ಸೂಚನೆ ಮೇರೆಗೆ ಸಭೆ ಮಾಡಿದ್ದೇವೆ. ಎಲ್ಲಿ ಅನಿವಾರ್ಯವೋ ಅಲ್ಲಿ ದರ ಇಳಿಕೆ ಮಾಡಬೇಕಾಗುತ್ತದೆ. ಯಾವ ನಿಲ್ದಾಣದಿಂದ ಯಾವ ನಿಲ್ದಾಣಕ್ಕೆ ದುಪ್ಪಟ್ಟು ದರ ಏರಿಕೆಯಾಗಿದೆಯೋ ಅಲ್ಲಿ ಕಡಿಮೆ ಮಾಡಲು ಪ್ರಯತ್ನಿಸಲಾಗುವುದು ಅಂತ ತಿಳಿಸಿದರು. ಮೆಟ್ರೋಗೆ ಸಾಕಷ್ಟು ಬಂಡವಾಳ ಹೂಡಿಕೆ ಮಾಡಲಾಗಿದೆ. ಮೆಟ್ರೋ ಸಿಬ್ಬಂದಿ ವೇತನ ಇತ್ಯಾದಿ ವಿಚಾರಗಳನ್ನು ದರ ಏರಿಕೆ ವೇಳೆ ಗಣನೆಗೆ ತೆಗೆದುಕೊಳ್ಳಲಾಗಿದೆ ಎಂದು ಅವರು ಹೇಳಿದರು. ಮೆಟ್ರೋ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ. ಇಬ್ಬರೂ ಕೂಡ ಈ ಯೋಜನೆ ಜಾರಿಗೆ ಹಣವನ್ನು ಹಾಕಿವೆ. ರಾಜ್ಯ ಮತ್ತು ಕೇಂದ್ರ, ನಾಟ ಮೋದಿ ಸಿದ್ದರಾಮಯ್ಯ ಅಂತಲ್ಲ, ರಾಜ್ಯ ಕೇಂದ್ರ ಸರ್ಕಾರ ದುಡ್ಡು ಹಾಕಿದೆ. ಆದರೆ ದರ ಏರಿಕೆ ಬಂದಾಗ ಸೆಂಟ್ರಲ್ಲು ಸ್ಟೇಟು ಅಂತ ಕಿತ್ತಾಟಗಳನ್ನ ನೋಡಿದ್ದೇವೆ. ಅದು ಸ್ವತಂತ್ರವಾಗಿ ಮೆಟ್ರೋ ನಡೆಯಬೇಕಾದರೆ ದರ ಏರಿಕೆ ಅನಿವಾರ್ಯ, ಸ್ವತಂತ್ರವಾಗಿ ನಡೆಯಬೇಕಾದರೆ. ಆದರೆ ಇವೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆದ ಕಾರಣ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದವರು ಲಾಸಲ್ಲಿದ್ದರೆ ಕಾಸು ಹಾಕಬೇಕು. ಮಹಿಳೆಯರಿಗೆ ಉಚಿತವಾಗಿ ಬಸ್ ಸಂಚಾರಕ್ಕೆ ಅವಕಾಶ ಕೊಟ್ಟ ಕಾರಣ KSRTC BMTC ಲಾಭಕ್ಕೆ ಬಂದಿದೆ. ಈ ಲಾಭದಲ್ಲಿ ತೆಗೆದು ಅಲ್ಲಿ ಒಂದು ಸ್ವಲ್ಪ ದುಡ್ಡು ಹಾಕಬೇಕು. ನಾವು ಹೇಳಿದ್ದಲ್ಲ, ಸರ್ಕಾರ ಹೇಳಿದ್ದದನ್ನು. ಗ್ಯಾರಂಟಿ ಕೊಟ್ಟಿರೋದ್ರಿಂದ ಜನರ ಹತ್ರ ಹಣ ಓಡಾಡ್ತಿದೆ, ಜನ ಖರ್ಚು ಮಾಡೋಕ್ಕೆ ಅವಕಾಶ ಆಗಿದೆ, ಹಾಗಾಗಿ ಜನ ಸುಭಿಕ್ಷವಾಗಿದ್ದಾರೆ, ಹಾಗಾಗಿ ಜನ ಕೊಟ್ಟು ಓಡಾಡ್ಬೋದು ಅನ್ನೋದು ಕೆಲವರ ವ್ಯಾಖ್ಯಾನ. ಆದರೆ ಮೆಟ್ರೋ ಕಡಿಮೆ ಅಂತ ಯಾರು ಓಡಾಡ್ತಿರಲಿಲ್ಲ. ಆದರೆ ನಾವು ಮೆಜೆಸ್ಟಿಕ್ಕಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ಕಡಿಮೆ ಅವಧಿಲಿ ಹೋಗ್ಬೋದು ಅಂತ ಮೆಟ್ರೋದನ್ನು ಬಳಸ್ತಾ ಇದ್ರು. ಮೆಟ್ರೋ ಟ್ರಾಫಿಕ್ ಕಿರಿಕಿಲ್ಲದೆ ಓಡಾಡಲಿಕ್ಕೆ ಬೆಂಗಳೂರಲ್ಲಿರ್ತಕ್ಕಂಥ ಸಾಧನ. ಹಾಗಾಗಿ ಆ ಮೆಟ್ರೋ ದರ ಏರಿಕೆ ಅವ್ರು ಹೇಳ್ತಿದ್ದಾರೆ, ನಾವು ಇದನ್ನು ರನ್ ಮಾಡಲಿಕ್ಕೆ ಎಂಪ್ಲಾಯಿಗಳ ಸಂಬಳ ಏರಿಕೆ ಎಲ್ಲವೂ ಸೇರಿದಂತೆ ನಾವು ಇದನ್ನು ಏರಿಕೆ ಮಾಡಿದ್ದೀವಿ. ಈ ಕೆಲವು ಕಡೆ 90-100% ಆಗಿರೋದನ್ನ 60%ಗೆ ನೀವು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಬೆಲೆ ಏರಿಕೆ ಏನಿದೆಯಲ್ಲ, ದರ ಏರಿಕೆ, ಅದಕ್ಕೆ ಕೇಂದ್ರ ಸರ್ಕಾರವೂ ಹೊಣೆ, ರಾಜ್ಯ ಸರ್ಕಾರವೂ ಹೊಣೆ. ಯಾಕೆ ಅಂದರೆ ಈಗ CM ಹೇಳಿದ ತಕ್ಷಣ ಅದನ್ನು ಸೂಚನೆ ಕೊಟ್ಟಿದ್ದಾರೆ, ಅದನ್ನು ಮಾಡ್ಕೊಂಡಿದ್ದಾರೆ ಮೀಟಿಂಗು. ಇದಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಪಾಲುದಾರಿಕೆ ಇರತಕ್ಕಂಥ ಸಂಸ್ಥೆ ಇದು. ಹಾಗಾಗಿ ಲಾಭ ಬಂದರೆ ಮಾತ್ರ ನಾವು, ನಷ್ಟ ಬಂದರೆ ಇನ್ಯಾರೋ ಅನ್ನೋ ಚಾಳಿ ಶುರುವಾಗಿದೆ. ಹಾಗಾಗಿ ಇಬ್ಬರೂ ಹೊರಬೇಕಾಗತ್ತೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇಬ್ಬರು ಇದರ ಹೊಣೆಯನ್ನು ಹೊರಬೇಕು. ಲಾಭಕ್ಕೆ ನಡೆಸ್ತೀವಿ ಅಂತ ಹೇಳಬೇಕು. ಇದು ಪ್ರೈವೇಟ್ ಇದ್ದಂಗೆ, ಇದು ಸರ್ಕಾರದಲ್ಲ. ಲಾಭ ಹೆಂಗಿದೆ ಹಂಗೆ ನಡೆಸ್ತಾರೆ, ಓಡಾಡೋರು ಓಡಾಡಿ, ಇಲ್ದರೆ ಬಿಡಿ ಅಂತ ಹೇಳಬೇಕು. ಹಂಗಾರೆ ಹೇಳ್ಬಿಡ್ಬೇಕು. ಇಲ್ದರೆ ಅದು ಬಿಟ್ಟು ನಾವು ಮೆಟ್ರೋ ಇಷ್ಟು ಯೋಜನೆ ಮಾಡಿದ್ದೀವಿ, ಇಷ್ಟು ವಿಸ್ತರಣೆ ಮಾಡಿದ್ದೀವಿ, ಇದು ನಮ್ಮ ಕೊಡುಗೆ ಅಂತ ಹೇಳ್ಕೋಬಾರ್ದು. ಕೊಡುಗೆ ನಿಮ್ಮದಾದಾಗ ಅದರ ದರ ಏರಿಕೆಯ ಬಿಸಿಯನ್ನು ನೀವು ತಡ್ಕೋಬೇಕು. ಯಾರೋ ರಾಜಕಾರಣಿಗಳು. ಹಾಗಾಗಿ ಜನಗಳಿಗೆ ಇದನ್ನು ಮೊದಲೇ ಕ್ಲಾರಿಟಿ ಕೊಡಿ. ನಾವು ಇದನ್ನು ನಷ್ಟದಲ್ಲಿ ನಡೆಸೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಅಲ್ಲಿಗಲ್ಲಿಗೆ ನಾನು ನಡೆಸಬೇಕು, ಹೊಂದಾಣಿಕೆ ಮಾಡ್ಕೊಂಡು ಪ್ರಾಫಿಟಬಲ್ ನಡೆಸಬೇಕು ಅಂದರೆ ದರ ಅನಿವಾರ್ಯ ಅಂತ ಹೇಳ್ಬಿಡಿ. ಈಗ ಪೆಟ್ರೋಲ್ ಡೀಸೆಲ್ ದರ ಇಲ್ವೇ, ನಾವು ಮಾರುಕಟ್ಟೆ ದರ ಹೆಂಗೈತೆ ಹಂಗೆ ವೇರಿಯೇಷನ್ ಆಗ್ತಿತ್ತಲ್ಲ, ಹಂಗಾಗಲಿ ಬಿಡಿ. ಸರ್ಕಾರದ ಕೈಲಿ ಜನರ ಭಾರವನ್ನು ಹೊರಕ್ಕಾಗಲ್ಲ. ನಾವು ಬರೀ ಟ್ಯಾಕ್ಸ್ ಕಿತ್ಕೋತೀವಿ ಅಷ್ಟೇ. ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ, ದರ ಏರಿಸೋದು ನಮ್ಮ ಕತೆ. ಹೆಂಗಸ್ರಿಗೆ ಫ್ರೀ ಕೊಡ್ತೀವಿ, ಗಂಡಸ್ರಿಗೆ ಬರೆ ಹಾಕ್ತೀವಿ. ಇಂಥವೆಲ್ಲ ಹೇಳ್ಕೊಳ್ಳಿ ಓಪನಾಗೆ. ಅದು ಬಿಟ್ಟು ಕೊಟ್ವಿ ಅಂತ ಹೇಳ್ತೀರಿ. ಕಿತ್ಕೊಂಡಿದ್ನ, ಬರೆ ಹಾಕಿದ್ನ, ತೊಂದರೆ ಕೊಟ್ಟಿದ್ನ ಮಾತ್ರ ಅವರು ಇವರು ಅಂದ್ಬಿಡೋದು. ದುರಂತ ಅದು. ನಮ್ಮ ಮನೆಯವರ ಅನುಭವಿಸ್ಬೇಕು. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.